ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನೆಲ್. ನಾನು ಗೀತಾ. ಫ್ರೆಂಡ್ಸ್, ಇವಾಗ ತುಂಬಾನೇ ಟ್ರೆಂಡಿಂಗ್ ನಲ್ಲಿ ನಡೀತಾ ಇರೋ ಒಂದು ಟಾಪಿಕ್ ಏನು ಅಂತಂದ್ರೆ ವರಮಹಾಲಕ್ಷ್ಮಿ ಸ್ಯಾರಿ ಪ್ರೀಪ್ಲೇಟಿಂಗ್ ಅಂಡ್ ಸ್ಯಾರಿ ಡ್ರೇಪಿಂಗ್. ಇನ್ಸ್ಟಾಗ್ರಾಮ್ ಓಪನ್ ಮಾಡಿದ್ರೆ ಸಾಕು, ಇದೇ ಫುಲ್ ಎಲ್ಲ ಪೇಡ್ ವರ್ಜನ್ ಕ್ಲಾಸ್ ಎಲ್ಲ ಬರ್ತಾ ಇದೆ. ನಾನು ಸುಮಾರು ವರ್ಷಗಳಿಂದ ಸ್ಯಾರಿ ಡ್ರೇಪಿಂಗ್ ವಿಡಿಯೋಗಳನ್ನ ಅಪ್ಲೋಡ್ ಮಾಡ್ತಾ ಬಂದಿದ್ದೀನಿ, ವರಮಹಾಲಕ್ಷ್ಮಿ ಅಮ್ಮನವ್ರಿಗೆ ಯಾವ ರೀತಿ ಸೀರೆ ಉಡ್ಸೋದು ಅಂತ. ನೀವು ಕೂಡ ತುಂಬಾನೇ ಎಲ್ಲಾ ವಿಡಿಯೋಗಳನ್ನು ತುಂಬಾನೇ ಇಷ್ಟಪಟ್ಟು ಲೈಕ್ ಕೂಡ ಮಾಡಿದ್ದೀರಾ. ಇವತ್ತೇನು ಅಂತಂದ್ರೆ ಎಲ್ಲರಿಗೂ ಕೂಡ ಯೂಸ್ ಆಗ್ಲಿ ಅನ್ನೋದಕ್ಕೋಸ್ಕರ ವರಮಹಾಲಕ್ಷ್ಮಿ ಅಮ್ಮನವರಿಗೆ ಉಡಿಸುವಂತ ಸೀರೆನ ಅಡ್ವಾನ್ಸ್ ಆಗಿ ಯಾವ ರೀತಿ ನಾವು ಪ್ರೀಪ್ಲೇಟ್ ಅನ್ನ ಮಾಡಿ ಇಟ್ಕೊಳ್ಳೋದು ಅನ್ನೋದನ್ನ ತೋರಿಸ್ಕೊಡ್ತಾ ಇದ್ದೀನಿ. ಹಬ್ಬದ ದಿನ ಸುಮಾರಷ್ಟು ಕೆಲಸಗಳಿರುತ್ತೆ, ಇದನ್ನ ಸಾರಿನ ಫೋಲ್ಡ್ ಮಾಡ್ಕೊಳ್ತಾ ಕುಟ್ಕೊಳ್ಳೋಷ್ಟು ಟೈಮ್ ಎಲ್ಲ ಇರೋದಿಲ್ಲ. ಸೊ ನಿಮ್ಗೆ ಅಡ್ವಾನ್ಸ್ ಆಗಿ ಒಂದ್ 2-3 ದಿನ ಬಿಫೋರ್ ಆಗಿ ನೀವು ಈ ರೀತಿ ಪ್ರೀಪ್ಲೇಟ್ ಅನ್ನ ಮಾಡಿ ಇಟ್ಕೋಬಹುದು. ಇದರಿಂದ ನಿಮ್ಗೆ ಹಬ್ಬದ ದಿನ ತುಂಬಾನೇ ಟೈಮ್ ಸೇವ್ ಆಗುತ್ತೆ. ಅಂಡ್ ಇನ್ನೊಂದು ಪ್ರೀಪ್ಲೇಟ್ ಮಾಡಿ ಇಟ್ಕೊಳ್ಳೋದ್ರ ಬೆನಿಫಿಟ್ ಏನು ಅಂತಂದ್ರೆ, ನಾವು ಸಾರಿನ ಪೂರ್ತಿ ಕಂಪ್ಲೀಟ್ ಆಗಿ ಪ್ಲೀಟ್ಸ್ ಎಲ್ಲ ಮಾಡಿ ಫೋಲ್ಡ್ ಮಾಡಿ ಇಟ್ಕೊಂಡಿರ್ತೀವಲ್ವಾ, ಆ ಪ್ಲೀಟ್ಸ್ ಆಲ್ರೆಡಿ ನೀಟ್ ಆಗಿ ಕುತ್ಕೊಂಡ್ಬಿಟ್ಟಿರುತ್ತೆ. ನಾವು ಸಾರಿನ ಅಮ್ಮನವ್ರಿಗೆ ಡ್ರೇಪ್ ಮಾಡಿದಾಗ ಅದು ಫಿನಿಶಿಂಗ್ ಏನಿದೆ ನೋಡಿ ತುಂಬಾನೇ ಚೆನ್ನಾಗಿ ಬರುತ್ತೆ. ಒಂದ್ಸಲ ಈ ವಿಡಿಯೋನ ನೋಡ್ಕೊಂಡು ನೀವು ಸ್ಯಾರಿ ಪ್ರೀಪ್ಲೇಟ್ ಅನ್ನ ಮಾಡಿ ಇಟ್ಕೊಂಡ್ಬಿಡಿ. ಬೇಕಿದ್ರೆ ನಿಮ್ಗೆ ಮುಂಚೆನೆ ಟೈಮ್ ಇದ್ರೆ ಒಂದ್ಸಲ ಪ್ರಾಕ್ಟೀಸ್ ಬೇಕಾದ್ರೂ ಮಾಡ್ಕೊಳ್ಳಿ. ಅದಾದ್ರೆ ತುಂಬಾನೇ ಈಸಿ ಆದಂತ ಒಂದು ಮೆಥಡ್. ಒಂದು 10 ನಿಮಿಷದಲ್ಲಿ ನೀವು ಇದನ್ನ ಆರಾಮಾಗಿ ಮಾಡ್ಕೋಬಹುದು. ಬನ್ನಿ ಹಾಗಾದ್ರೆ ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ. ಮೊದಲು ಸೀರೆನ ಈ ರೀತಿ ನೀಟಾಗಿ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡಾದ್ಮೇಲೆ ಸೀರೆಯ ಒಳಪದೋರು ಅಥವಾ ಸೀರೆಯ ಸ್ಟಾರ್ಟಿಂಗ್ ಪಾಯಿಂಟ್ ಏನಂತ ಇರುತ್ತೆ ನೋಡಿ, ಅಲ್ಲಿಂದ ನಾನು ಪ್ಲೀಟ್ಸ್ಗಳನ್ನು ತೆಗಿತಾ ಇದ್ದೀನಿ. ಪ್ಲೀಟ್ಸ್ಗಳ ವಿಡ್ತು 4ರಿಂದ 5 ಇಂಚು ವಿಡ್ತ್ ಮಾತ್ರ ಅಷ್ಟೇ ಇರಲಿ. ಜಾಸ್ತಿ ಅಗಲ ಮಾಡಿಕೊಂಡಾಗ ಪ್ಲೀಟ್ಸ್ಗಳು ಜಾಸ್ತಿ ಬರೋದಿಲ್ಲ. ಪ್ಲೀಟ್ಸ್ಗಳು ಜಾಸ್ತಿ ಇದ್ದಷ್ಟು ಅಮ್ಮನವ್ರಿಗೆ ಡ್ರೇಪ್ ಮಾಡಿದಾಗ ಚೆನ್ನಾಗಿ ಕಾಣಿಸುತ್ತೆ. ಅದಕ್ಕೋಸ್ಕರ ನೋಡಿ, ಇವಾಗ ಒಂದು 8ರಿಂದ 10 ಪ್ಲೀಟ್ಸ್ಗಳನ್ನ ಈ ರೀತಿ ನಿಧಾನವಾಗಿ ಮಾಡ್ಕೊಳ್ತಾ ಇದ್ದೀನಿ. ನಿಮಗೆ ಫಸ್ಟ್ ಟೈಮ್ ಮಾಡ್ತಿದ್ದೀರಾ, ಪ್ರಾಕ್ಟೀಸ್ ಇಲ್ಲ ಅಂತಂದರೆ ಹಬ್ಬ ಇನ್ನೂ ಸುಮಾರು ದೂರ ಇದೆ, ನೀವು ಬೇಕಿದ್ರೆ ಒಂದ್ಸಲ ಪ್ರಾಕ್ಟೀಸ್ ಕೂಡ ಮಾಡ್ಕೋಬಹುದು. ನೋಡಿ, ನಿಮಗೆ ಪ್ಲೀಟ್ಸ್ಗಳು ಹಿಡಿಲಿಕ್ಕೆ ಕಷ್ಟ ಆಗುತ್ತೆ. ನಮಗೆ ಉಷ್ಟು ಪ್ಲೀಟ್ಸ್ಗಳು ಅಂತಂದಾಗ ಒಂದು 8ರಿಂದ 10 ಪ್ಲೀಟ್ಸ್ಗಳನ್ನು ಮಾಡ್ಕೊಂಡ್ಬಿಟ್ಟು ಈ ರೀತಿಯಾಗಿ ಕೆಳಗಡೆ ಬಿಟ್ಬಿಟ್ಟು ಪ್ಲೀಟ್ಸ್ಗಳ ಹೈಟನ್ನು ನಿಧಾನವಾಗಿ ಜೋಡಿಸ್ಕೊಳ್ಳಿ. ಒಂದು ಮೇಲೆ ಒಂದು ಕೆಳಗಡೆ ಈ ಒಳಗಡೆ ಸಿಕ್ಕಾಕೊಂಡೇ ಈ ರೀತಿ ಆಗಿರಬಾರ್ದು. ಈಕ್ವಲ್ ಸೈಜಲ್ಲಿ ಬರೋ ಹಾಗೆ ಇದನ್ನು ಜೋಡಿಸ್ಕೊಂಡ್ಬಿಟ್ಟು ಅಲ್ಲಿಗೆ ಒಂದು ಪಿನ್ನನ್ನು ಹಾಕ್ಕೊಳ್ತಾ ಇದ್ದೀನಿ. ನಾನು ಆಲ್ರೆಡಿ ಸುಮಾರು ನನ್ನ ಚಾನಲ್ನಲ್ಲಿ ವರಮಹಾಲಕ್ಷ್ಮಿ ಸ್ಯಾರಿ ಡ್ರೇಪಿಂಗ್ ವಿಡಿಯೋಗಳನ್ನು ಅಪ್ಲೋಡ್ ಮಾಡಿದ್ದೀನಿ. ನಿಮಗೆ ಯಾವ್ದು ಬೇಕೋ ಅದನ್ನು ಸೆಲೆಕ್ಟ್ ಮಾಡಿಕೊಂಡು ನೀವು ಸೇವ್ ಮಾಡಿ ಇಟ್ಕೊಂಡ್ರೆ ಹಬ್ಬದ ದಿನ ಅದನ್ನು ನೋಡ್ಕೊಂಡ್ಬಿಟ್ಟು ಅಮ್ಮನವ್ರಿಗೆ ಸ್ಯಾರಿನ ಡ್ರೇಪ್ ಮಾಡಬಹುದು. ನೋಡಿ, ಇವಾಗ ನಾನು ಎರಡೂ ಕಡೆಯೂ ಕೂಡ ಪಿನ್ನನ್ನು ಹಾಕ್ಕೊಂಡಿದ್ದೀನಿ. ಇದಾದ ನಂತರ ನಿಮಗೆ ಇನ್ನೂ ಸೆಂಟರ್ ಪ್ಲೀಟ್ಸ್ಗಳು ಎಷ್ಟು ಬೇಕಾಗುತ್ತೆ ನೋಡಿ, ಅಷ್ಟು ಪ್ಲೀಟ್ಸ್ಗಳನ್ನು ಮತ್ತೆ ಮಾಡ್ಕೊಳ್ತಾ ಬನ್ನಿ. ಸೀರೆಯ ಸೆರಗು ಮತ್ತು ಸೆಂಟ್ರಲ್ ಪ್ಲೀಟ್ಸ್ಗಳ ಮಧ್ಯೆ ಒಂದು 2 ಮೊಳದಷ್ಟು ಸೀರೆಯನ್ನು ನಾವು ಬಿಟ್ಕೋಬೇಕು. ಆ ಸೀರೆನ ಬಿಟ್ಕೊಂಡ್ಬಿಟ್ಟು ನಾವಿಲ್ಲಿ ಅಲ್ಲಿವರೆಗೂ ನಾವು ಈ ರೀತಿ ಸೆಂಟ್ರಲ್ ಪ್ಲೀಟ್ಸ್ಗಳನ್ನು ಮಾಡ್ಕೊಳ್ತಾ ಬರ್ತಾ ಇದ್ದೀನಿ. ನೋಡಿ, ಇವಾಗ ಇದಾದಮೇಲೆ ಮತ್ತೆ ಹಾಕ್ಕೊಂಡಿರೋ ಪಿನ್ನನ್ನು ತೆಗೆದುಬಿಟ್ಟು ಪ್ಲೀಟ್ಸ್ಗಳನ್ನು ಕರೆಕ್ಟಾಗಿ ಜೋಡಿಸ್ಕೊಂಡ್ಬಿಟ್ಟು ಮತ್ತೆ ಲಾಸ್ಟಲ್ಲಿ ಮತ್ತು ಪಿನ್ ಹಾಕ್ಕೊಳ್ಳೋಣ. ನೋಡಿ, ಇಲ್ಲಿ ನೋಡ್ತಾ ಇದ್ದೀರಾ, ಒಂದು ಮೇಲೆ ಒಂದು ಕೆಳಗಡೆ ಒಂದು ಒಳಗಡೆ ಸಿಕ್ಕಾಕೊಂಡೇ ಈ ರೀತಿಯಾಗಿ ಇದೆ. ಇವನ್ನೆಲ್ಲವನ್ನು ಈಕ್ವಲ್ ಸೈಜಲ್ಲಿ ಬರೋ ಹಾಗೆ ಜೋಡಿಸ್ಕೊಂಡು ಪಿನ್ ಹಾಕ್ಕೊಳ್ಳಿ. ನೀವು ಪಿನ್ನು ಇಲ್ಲಾದರೂ ಹಾಕ್ಕೋಬೋದು, ಎಂಡ್ಗೆ ಆದರೂ ಹಾಕ್ಕೋಬೋದು. ನಾನಿಲ್ಲಿ ಹಾಕ್ಕೊಂಡ್ಬಿಟ್ಟು ತೋರಿಸ್ತಾ ಇದ್ದೀನಿ. ನೋಡಿ, ಸೆಂಟರ್ ಪ್ಲೀಟ್ಸ್ಗಳು ಯಾವ ರೀತಿಯಾಗಿ ಕಾಣಿಸ್ತದೆ ಅಂತ ನೋಡಿ. ಇವಾಗ ನಾನು ಲಾಸ್ಟಲ್ಲಿ ಪಿನ್ ಹಾಕ್ಕೊಂಡಿದ್ದೀನಿ, ಸ್ವಲ್ಪ ಬಿಟ್ಟು ಹಾಕ್ಕೊಂಡಿಲ್ಲ. ಅದಾದ ನಂತರ ಮಿಡಲಲ್ಲಿ ಕೂಡ ಒಳಗಡೆ ಸಿಕ್ಕಾಕೊಂಡಿರೋ ಪ್ಲೀಟ್ಸ್ಗಳನ್ನೆಲ್ಲ ಜೋಡಿಸ್ಕೊಂಡ್ಬಿಟ್ಟು ಅಲ್ಲಿನೂ ಒಂದು ಈ ರೀತಿ ಸೆಫ್ಟಿ ಪಿನ್ನಿಂದ ಸೆಕ್ಯೂರ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಈ ರೀತಿ ಎಲ್ಲ ಆದಮೇಲೆ ನಮ್ದು ಇವಾಗ ಸೆಂಟರ್ ಪ್ಲೀಟ್ಸ್ ಪಾರ್ಟ್ ಮುಗಿದಿದೆ. ಮಿಡಲಲ್ಲಿ 1-2 ಮೊಳದಷ್ಟು ಸೀರೆನ ಬಿಟ್ಟು ಇವಾಗ ನಾನು ಸೆರಗಿನ ತುದಿ ಏನಿದೆ ನೋಡಿ, ಅಲ್ಲಿಂದ ಮಾಡ್ಕೊಳ್ತಾ ಇದ್ದೀನಿ. ಸೀರೆಯ ಬಾರ್ಡರ್ ಅಂದರೆ ನಮ್ಮದು ಕೆಳಗಡೆ ಬರುವಂಥ ಪಾರ್ಟನ್ನು ನಾನಿಲ್ಲಿ ತೊಗೊಂಡಿದ್ದೀನಿ. ಅಲ್ಲಿಂದ ನಾನು ಪ್ಲೀಟ್ಸ್ಗಳನ್ನ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿಯೂ ಅಷ್ಟೇ 4ರಿಂದ 5 ಇಂಚು ವಿಡ್ತಲ್ಲಿ ಬರೋ ಹಾಗೆ ನಾನು ಪ್ಲೀಟ್ಸ್ಗಳನ್ನ ಮಾಡ್ಕೊಳ್ತಾ ಇದ್ದೀನಿ. ಪ್ಲೀಟ್ಸ್ಗಳು ಜಾಸ್ತಿ ಆದಷ್ಟು ಡ್ರೇಪ್ ಮಾಡಿದಾಗ ಚೆನ್ನಾಗಿ ಕಾಣಿಸುತ್ತೆ ಅಂತ ನೋಡಿ. ಇವಾಗ ಪ್ಲೀಟ್ಸ್ಗಳೆಲ್ಲ ಈ ರೀತಿ ಮಾಡ್ಕೊಂಡಿದ್ದೀನಿ. ಇದು ಮೇಲ್ಗಡೆ ಓಪನ್ ಆಗಿ ಬರುವಂತಹ ಎಡ್ಜು, ಕೆಳಗಡೆ ಎಡ್ಜು ಅಪೋಸಿಟ್ ಸೈಡಲ್ಲಿ ಇರಬೇಕು. ಅದು ಅಮ್ಮನವ್ರಿಗೆ ಚೆಸ್ಟ್ಗೆ ಮೇಲ್ಗಡೆ ಬರುವಂಥ ಪ್ಲೀಟ್ ಆಗಿರುತ್ತೆ. ಇದೆಲ್ಲ ಈ ರೀತಿ ಜೋಡಿಸ್ಕೊಂಡಾದ್ಮೇಲೆ ಅಲ್ಲಿ ಒಂದು ಪಿನ್ನನ್ನು ಹಾಕಿ ಸೆಕ್ಯೂರ್ ಮಾಡ್ಕೊಳ್ತಾ ಇದ್ದೀನಿ. ಇದೇ ರೀತಿ ನಾನು ಒಂದು 2 ಮೊಳದಷ್ಟು ಉದ್ದ ಆಗೋವರೆಗೂ ಪ್ಲೀಟ್ಸ್ಗಳನ್ನು ಮಾಡ್ಕೊಳ್ತೀನಿ. ತುಂಬ ಸುಲಭವಾದ ಮೆಥಡ್ ಇದು, ಯಾರು ಬೇಕಾದರೂ ಟ್ರೈ ಮಾಡ್ಬೋದು. ಅದಲ್ಲದೆ ಈಗೆಲ್ಲ ವರಮಹಾಲಕ್ಷ್ಮಿ ಸ್ಯಾರಿ ಡ್ರೇಪಿಂಗ್ ಟ್ರೆಂಡಿಂಗ್ನಲ್ಲಿ ನಡೀತಾ ಇರೋದ್ರಿಂದ ಈ ಪ್ರೀಪ್ಲೇಟ್ ಮಾಡಿಕೊಡೋದಕ್ಕೇ 300, 350, 400 ಈ ಥರ ಎಲ್ಲ ತೊಗೊಳ್ತಾ ಇದ್ದಾರೆ. ನೀವು ಕೂಡ ಇದನ್ನು ಕಲ್ತ್ಕೊಂಡ್ಬಿಟ್ಟು ಒಂದು ಅರ್ನಿಂಗ್ ಸೋರ್ಸ್ ಆಗಿ ಮಾಡ್ಕೋಬಹುದು ದೊಡ್ಡ ಸಿಟಿಲಿದ್ದರೆ. ನೋಡಿ, ಇವಾಗ ಇಲ್ಲೊಂದು ಪಿನ್ ಹಾಕ್ಕೊಂಡು ಸೆರಗನ್ನು ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ಸೆಂಟರ್ ಪ್ಲೀಟ್ಸ್ ಪಾರ್ಟ್ ಏನಿದೆ ನೋಡಿ, ಅದರ ಮೇಲ್ಗಡೆ ಬರೋ ಹಾಗೆ ಈ ರೀತಿ ಸೆರಗಿನ ಪಾರ್ಟನ್ನು ಇಟ್ಕೊಳ್ಳಿ. ಅದರ ಮೇಲ್ಗಡೆ ಬಾಕ್ಸ್ ರೀತಿ ಕ್ರಿಯೇಟ್ ಆಗಬೇಕು. ಆ ರೀತಿಯಾಗಿ ಇಟ್ಕೊಂಡು ಉಳಿದ ಪಾರ್ಟನ್ನು ಅದೇ ಸೆಂಟರ್ ಪ್ಲೀಟ್ಸ್ ಮೇಲೆ ಈ ರೀತಿ ಫೋಲ್ಡ್ ಮಾಡ್ಕೊಳ್ಳಿ. ಅಂದರೆ ಜಾಸ್ತಿ ವಿಡ್ತಲ್ಲಿ ಇರಬಾರ್ದು. ಪ್ಲೀಟ್ಸ್ ಎಷ್ಟಿದೆಯೋ ಅದೇ ಗ್ಯಾಪ್ನಲ್ಲಿನೇ ನಾವು ಈ ರೀತಿ ಎಲ್ಲವನ್ನು ಜೋಡಿಸ್ಕೊಂಡ್ಬಿಟ್ಟು
ಫಸ್ಟ್ ಫೋಲ್ಡನ್ನು ಮಾಡ್ಕೊಳ್ತಾ ಇದ್ದೀನಿ. ಅದಾದ ನಂತರ ಸೆರಗನ್ನು ಕಂಪ್ಲೀಟಾಗಿ ಒಳಗಡೆ ಸೇರಿಸ್ಕೋಬೇಡಿ, ಅದನ್ನು ಬಾಕ್ಸ್ ಮೇಲೆ ಹಾಗೆ ಬಿಡಿ. ನೋಡಿ ಇಲ್ಲಿ ನೋಡ್ತಾ ಇದ್ದೀರಾ, ನಾ ಹೇಳೋದಕ್ಕಿಂತ ನೀವು ಕರೆಕ್ಟಾಗಿ ಒಂದು ಸಲ ನೋಡ್ಕೊಳ್ಳಿ, ಅರ್ಥ ಆಗುತ್ತೆ. ಎರಡೂ ಕಡೆ ಬಾಕ್ಸ್ ಸೈಜ್ ಕರೆಕ್ಟ್ ಇದೆಯಾ ಅಂತ ಒಂದು ಸಲ ನೋಡ್ಕೊಳ್ಳಿ. ನೋಡಿ ಒಂದು ಕಡೆ ದೊಡ್ಡದು ಒಂದು ಕಡೆ ಸಣ್ಣದು ಇದ್ದರೆ ಅದನ್ನೇನು ಸರಿ ಮಾಡ್ಕೊಳ್ಳಿ. ಬಟ್ ಈ ರೀತಿ ಸೆರಗನ್ನು ಇದನ್ನು ಹೊರಗಡೆನೇ ನಾವು ಓಪನ್ ಆಗಿ ಬಿಡಬೇಕು, ಯಾಕಂದರೆ ನಮ್ಮದು ಫೈನಲ್ ಫಿನಿಶಿಂಗ್ ಬಾಕ್ಸ್ ಫೋಲ್ಡಿಂಗು ಚೆನ್ನಾಗಿ ಬರುತ್ತೆ. ಅದಕ್ಕೋಸ್ಕರ ನೋಡಿ ಇವಾಗ ಮತ್ತೆ ಅದನ್ನು ಫೋಲ್ಡ್ ಮಾಡ್ಕೊಂಡಿದ್ದೀನಿ. ಒಟ್ಟು 4 ಫೋಲ್ಡ್ ಆಗಿದೆ ಇಲ್ಲಿ ಸಾರಿ. ನೋಡಿ ಇವಾಗ ಆ ಉಳಿದಿರೋ ಸೆರಗನ್ನು ಈ ರೀತಿ ಸೀರೆನ ತಿರುಗಿಸ್ಕೊಂಡ್ಬಿಟ್ಟು ಅದ್ರ ಮೇಲೆ ಈ ರೀತಿಯಾಗಿ ಇಟ್ಕೊಳ್ತಾ ಇದ್ದೀನಿ. ಈ ರೀತಿ ಮಾಡಿದಾಗ ಅಲ್ಲಿ ಒಂದು ಲಾಸ್ಟಲ್ಲಿ ಒಂದು ಸೆರಗಿಗೆ ಮತ್ತು ಸಾರಿಗೆ ಈ ರೀತಿ ಒಂದು ಪಿನ್ನನ್ನು ಹಾಕ್ಕೊಳ್ತಾ ಇದ್ದೀನಿ. ನೋಡಿ ಫಿನಿಶಿಂಗು ತುಂಬಾ ಚೆನ್ನಾಗಿ ಬರ್ತಿದೆ. ನೀವು ಯಾವುದೇ ಟ್ರೈನಿಂಗ್ ಕ್ಲಾಸ್ ತೊಗೊಂಡ್ರೂ ಕೂಡ ಈ ಥರ ಫಿನಿಶಿಂಗ್ ಬರೋ ಹಾಗೆ ಅವರು ಯಾರೂ ಹೇಳ್ಕೊಡಲ್ಲ, ಸ್ವತಃ ನಾನಾಗೇ ಮಾಡ್ಕೊಂಡಿರುವಂಥದ್ದು. ನೋಡಿ ಈ ರೀತಿ ಮಾಡಿದಾಗ ಫಿನಿಶಿಂಗ್ ಚೆನ್ನಾಗಿದ್ದರೆ ನೋಡಲಿಕ್ಕೂ ಕೂಡ ಚೆನ್ನಾಗಿರುತ್ತೆ. ನಿಮಗೆ ಸ್ವಲ್ಪ ಸಡಿಲ ಇದೆ ಅಂತಂದರೆ ಈ ರೀತಿ ಕಟ್ಕೊಂಡ್ಬಿಟ್ಟು ಇದನ್ನು ನೀವು ಮಾಡ್ಕೋಬಹುದು. ಓಕೆ ಫ್ರೆಂಡ್ಸ್, ನೋಡಿದ್ರಲ್ಲ ವರಮಹಾಲಕ್ಷ್ಮಿ ಅಮ್ಮನವರ ಸಾರಿನ ಯಾವ ರೀತಿಯಾಗಿ ಪ್ರೀಪ್ಲೇಟ್ ಅನ್ನ ಮಾಡ್ಕೊಂಡು ಬಾಕ್ಸ್ ಫೋಲ್ಡಿಂಗ್ ಅನ್ನ ಮಾಡ್ಕೊಳ್ಳೋದು ಅಂತ ಇವತ್ತಿನ ವಿಡಿಯೋದಲ್ಲಿ ತೋರಿಸ್ಕೊಟ್ಟಿದ್ದೀನಿ. ಇವತ್ತಿನ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.